ಹೇಗೆ ಹೇಳೋದಂತ ನನಗೂ ಗೊತ್ತಿಲ್ಲ. ಟ್ರೈ ಮಾಡೋಣ. ಸೊ ವೆರಿ ಲಕ್ಕಿ ನಳ್ಳಿ ಮೂಳೆ ಸಿಕ್ಕಿದೆ. ಸೊ ಇದನ್ನು ನಾವು ಆಲ್ರೆಡಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ತಿಂದಿದ್ದೀರಿ. ಸೊ ಚಿಕನ್ ಎಲ್ಲ ಚೆನ್ನಾಗಿದೆ. ಸೊ ನೆಕ್ಸ್ಟು ಮಟನ್ನು ದಿ ಮೋಸ್ಟ್ ಫಾಸ್ಟ್ ಸೆಲ್ಲಿಂಗ್ ಡಿಶ್ ಆಗಿರೋವಂಥ ಮಟನ್ನ ಇಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀರಿ. ಸೊ ಪೀಸಸ್ಸು ಅಷ್ಟೇ ಫುಲ್ ಟೆಂಡರ್ ಆಗಿದೆ, ಎಳೆ ಮಟನ್ ಯೂಸ್ ಮಾಡಿದ್ದಾರೆ. ಸೊ ಫಸ್ಟು ಪೀಸ್ನ ತಿಂದ್ಬಿಡೋಣ, ಆಮೇಲೆ ಗ್ರೇವಿ ಜೊತೆ ಟೇಸ್ಟ್ ಮಾಡೋಣ. ಹಂಗೆ ಅಗಿಯೋದೇ ಬೇಡ. ನೆಕ್ಸ್ಟ್ ಲೆವೆಲ್ಗೆ ಇದೆ. ಮಟನು ಕಂಪ್ಲೀಟಾಗಿ ಕುಕ್ಕಾಗಿದೆ. ಸೊ ಸೌದೆ ಒಲೆಯಲ್ಲಿ ಅವ್ರು ಮಾಡಿರೋದ್ರಿಂದ ಲೈಟಾಗಿ ಸ್ಮೋಕಿ ಫ್ಲೇವರ್ ಬರುತ್ತೆ. ಮತ್ತಿನ್ನು ಲೇಯರ್ ಆಫು ಫ್ಯಾಟು ಮತ್ತು ಆ ರಬ್ಬರಿ ಇರೋವಂಥ ಫ್ಲೆಶ್ಶು ಇಷ್ಟು ಲೆವೆಲ್ಗೆ ಇದೆ. ಸೊ ಇವಾಗ ಗ್ರೇವಿ ಜೊತೆ ಟ್ರೈ ಮಾಡ್ಬಿಡೋಣ. ಸೊ ಬಿಸಿ ತಂದು ಕೊಡ್ತಾ ಇರ್ತಾರೆ, ಹಂಗೆ ಪಕ್ಕಂತ ಹಂಗೆ ಹಾಕೊಂಡ್ಬಿಡ್ಬೇಕು ಬಾಯಿಗೆ. ಸೊ ಶೇರ್ವಾ ಜೊತೆ ತಿಂತಾ ಇದ್ದೀರಿ, ಇನ್ನೂ ಫ್ಲೇವರ್ಫುಲ್ ಎನ್ಹಾನ್ಸ್ ಆಗುತ್ತೆ ಇನ್ನು. ಫಸ್ಟು ಆ ಶೇರ್ವಾ ಕೂಡ ಅಷ್ಟೇ ಮಟನ್ ಫ್ಲೇವರ್ಸ್ ಎಲ್ಲ ಹಿಡ್ದಿದೆ ಅದರಲ್ಲಿ. ಧನಿಯಾ ಪುಡಿ, ಮೆಣಸಿನ ಪುಡಿ ಮತ್ತು ಅದು ತಿನ್ ಲೇಯರ್ ಆಫ್ ಫ್ಯಾಟು ಕೂಡ ನಿಮಗೆ ಕಾಣಿಸುತ್ತೆ. ಸಾಕಾಗಿದೆ. ಮಸ್ಟ್ ಟ್ರೈ ಇಲ್ಲಿ ಮಟನ್ ಬಿರಿಯಾನಿನ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು. ನಾವು ಏನು ಕಲರ್ಸು ಆರ್ಟಿಫಿಷಿಯಲ್ ಅದೆಲ್ಲ ಯಾವುದು ಯೂಸ್ ಮಾಡಲ್ಲ. ಕೆಲವು ಐಟಮ್ಸ್ ನಾವೇ ಬೆಳಿತೀವಿ. ಓಕೆ. ತೋಟದಲ್ಲೇ ಬೆಳಿತೀವಿ ಕೆಲವು ಐಟಮ್ಸ್. ಸೊ ಎಲ್ರಿಗೂ ನಮಸ್ಕಾರ, ನಾನು ನಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದೌತಣ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ಬಂದಿರೋಂಥ ಸ್ಪಾಟು ಬಂದು ಶಿವಾಜಿ ಮಿಲಿಟ್ರಿ ಹೋಟ್ಲು. ಸೊ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಸ್ಪೈಸಿ ಒಳ್ಳೆ ಬಿರಿಯಾನಿ ಬೇಕು ಅಂತಂದರೆ ಸೊ LIC ಮಾಡೋದು ಮಾತ್ರ ಮರಿಬಿಡಿ. LIC ಅಂದರೆ ಲೈಕು, ಶೇರು ಮತ್ತು ಕಮೆಂಟು. ಇಲ್ಲಿ ಟೇಸ್ಟ್ ವೈಸು ಎಲ್ಲ ಅಥೆಂಟಿಕ್ಕು ಕರ್ನಾಟಕ ಸ್ಟೈಲು ಸ್ಪೈಸಿ ಡಿಶಸ್ ಸಿಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಲೆವೆಲ್ ಇರುತ್ತೆ ಟೇಸ್ಟು, ಮಾತ್ರ ತಿಂದರೆ ಮಾತ್ರ ಕಳೆದೋಗ್ತೀರಾ. ಸೊ ಚಿಕನ್ನು ಮತ್ತು ಮಟನ್ ಬಿರಿಯಾನಿ ಇಲ್ಲಿ ಫಾಸ್ಟ್ ಮೂವಿಂಗು, ಮತ್ತು ಇಲ್ಲಿ ಮಟನ್ ಡ್ರೈ ಸ್ವಲ್ಪ ಸಿಗೋದು ಲೇಟ್ ಆಗೋಯ್ತು. ಸೊ ಹಾಗಾಗಿ ಅದೊಂದು ಟ್ರೈ ಮಾಡಿಲ್ಲ. ಸೊ ಫುಲ್ ವೀಡಿಯೋ ನೋಡಿ ಕುಕ್ಕಿಂಗು ಓನರ್ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡಿದ್ದೀರಿ. ಸೊ ಈ ಹೋಟ್ಲ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಿ. ಸೊ ಒಂದು ಲೈಕ್ ಅಂತೂ ಮಸ್ಟು. ಚೆನ್ನಾಗಿದೆ. ಸುಮಾರು ಒಂದು 2 to 3 ಟೈಮ್ಸ್ ಬಂದಿದ್ದೀವಿ. ಇದು 2 ಟೈಮ್ಸು ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ. ಮಟನ್ ಬಿರಿಯಾನಿ ಮಟನ್ ಚೆನ್ನಾಗಿದೆ ಪೀಸು, ಮತ್ತು ಬಿರಿಯಾನಿನೂ ಚೆನ್ನಾಗಿದೆ. ಆಂಬಿಯನ್ಸ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಇವತ್ತು ನಾವು ಬಂದಿರೋಂಥ ಸ್ಪಾಟ್ ಬಂದ್ಬಿಟ್ಟು ಬನಶಂಕರಿಲಿ ಲೊಕೇಟ್ ಆಗಿರೋಂಥ ಶಿವಾಜಿ ಮಿಲಿಟ್ರಿ ಹೋಟ್ಲಿಗೆ. ಸೊ ಫಸ್ಟು ಆರ್ಡ್ರ್ ಮಾಡಿದ್ದೀರಿ ನಾವು ಚಿಕನ್ ಬಿರಿಯಾನಿನ. ಸೊ ಚಿಕನ್ ಬಿರಿಯಾನಿ ಬಂದಿದೆ, ಆಲ್ಮೋಸ್ಟ್ ಎಲ್ಲನೇ ತುಂಬೋಗ್ಬಿಟ್ಟಿದೆ. ಸೊ ಆ ಥರ ಫುಲ್ ಕಂಪ್ಲೀಟಾಗಿ ಎಲ್ಲನೇ ತುಂಬೋಗಿರೋ ಅಷ್ಟು ಕ್ವಾಂಟಿಟಿ ಕೊಡ್ತಾರೆ. ಸೊ ಮತ್ತು ಜೊನ್ನೆಲ್ಲಿ ಕೊಡ್ತಾರೆ ಈ ಥರ. ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರ ಚಿಕನ್ ಬಿರಿಯಾನಿನೇ ತಿಂದ್ಬಿಡೋಣ. ಸೊ ಎಲ್ಲ ಇದರೊಳಗಡೆನೂ ಜೊನ್ನೆ ಬಿರಿಯಾನಿ ಒಳಗಡೆ ಒಂದು ನಿಂಬೆಹಣ್ಣು ಮತ್ತು ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ. ಸೊ ಇವಾಗ ಮೋಸ್ಟ್ಲಿ ಈ ನಿಂಬೆಹಣ್ಣು ಕೊಟ್ಟಿರೋದು ಟೇಸ್ಟ್ ಎನ್ಹಾನ್ಸ್ ಆಗಲಿ ಅಂತ, ಇನ್ನೂ ಜಾಸ್ತಿ ಎನ್ಹಾನ್ಸ್ ಆಗಲಿ ಅಂತ ಅಂದ್ಬಿಟ್ಟು ಕೊಟ್ಟಿರೋದು ಅನಿಸುತ್ತೆ. ಸೊ ಇದನ್ನು ಫಸ್ಟು ನಿಂಬೆಹಣ್ಣು ಇಟ್ಕೊಂಡು ತಿಂದ್ಬಿಡೋಣ.
ಫಸ್ಟು ರೈಸು ತಿನ್ನೋಣ. ಸೊ ರೈಸು ಇವ್ರು ಯೂಸ್ ಮಾಡಿರೋವಂಥದ್ದು ಜೀರಾ ಸಾಂಬಾರು ರೈಸು. ಸೊ ಅನ್ನ ಕೂಡ ಅಷ್ಟೇ ಜೀರಾ ಸಾಂಬಾರು ಇದೆ ಪ್ಲಸ್ ಬಾಸುಮತಿ ಎರಡು ಮಿಕ್ಸ್ ಆಗಿದೆ. ಸೊ ಎರಡು ಲೈಕ್ ಫುಲ್ ಮಾಯ್ಶ್ಚಾಗಿ ಏನಿಲ್ಲ, ಸೊ ಫುಲ್ ಉದುರುದ್ರಾಗಿದೆ. ಸೊ ಇದನ್ನು ಟೇಸ್ಟ್ ಮಾಡೋಣ. ಚರ್ಸ್. ಒಂದು ಅಥೆಂಟಿಕ್ ಜೊನ್ನೆ ಬಿರಿಯಾನಿ ತಿನ್ಬೋದು ನೀವು ಇಲ್ಲಿ ಬಂದರೆ. ಸೊ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಚಿಕನ್ ಬಿರಿಯಾನಿ? ಇದು ನಮ್ಮ ತಾತವರು ಮಾಡಿ ಇದು ಸ್ಟಾರ್ಟ್ ಮಾಡಿದ್ದು. ಓಕೆ. 1908ನೇ ಇಸ್ವಿಯಲ್ಲಿ. ಹಾಂ. ಆಮೇಲೆ ನಮ್ಮ ತಂದೆಯವರು, ನಮ್ಮ ತಾತ ಅವರು ಮನ್ನಾಜಿರಾವ್ ಅಂತ, ನಮ್ಮ ತಂದೆಯವರು ಲಕ್ಷ್ಮಣ್ ರಾವ್ ಅಂತ. ಆಮೇಲೆ ನಾವಿಬ್ಬರು ಬ್ರದರ್ಸು ರಾಜೀವ್ ಆ್ಯಂಡ್ ಲೋಕೇಶ್ ಅಂತ ಮಾಡೋದು ಸ್ಟಾರ್ಟ್ ಮಾಡಿದ್ರಿ. ನಮ್ಮ ಎಜುಕೇಷನ್ ಮುಗಿಸ್ಕೊಂಡು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಕಾಲಕ್ರಮೇಣದಿಂದ ಇಂಪ್ರೂವ್ ಆಗ್ತಾ ಇತ್ತು. 2000 ಮೇಲೆ ಸ್ವಲ್ಪ ಜನ ಸಾಫ್ಟ್ವೇರು ಅದೆಲ್ಲ ಚೆನ್ನಾಗಿ ಇಂಪ್ರೂವ್ ಆಯಿತು. ಓಕೆ. ದೇವ್ರ ದಯದಿಂದ ಆವತ್ತಿಂದ ನಮಗೆ ನಮ್ಮ ಲಾಯಲ್ ಕಸ್ಟಮರ್ಸು ತುಂಬ ಜನ ಫ್ರೆಂಡ್ಸು ಲಾಯಲ್ ಕಸ್ಟಮರ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡಿ ಇದನ್ನು ಇವತ್ತವರೆಗೂ ಹಿಂಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೆಲೆಕ್ಟೆಡ್ ಐಟಮ್ಸು, ಓಕೆ, ಲಿಮಿಟೆಡ್ ಐಟಮ್ಸು, ಫಾಸ್ಟ್ ಮೂವಿಂಗ್ ಎಲ್ಲನೂ ಇದೆ. ಚಿಕನ್ದು ನಾವು ಬೇಯಿಸಿರೋ ಫ್ಲೇವರ್ಸ್ ಎಲ್ಲನೂ ಇಟ್ಕೊಂಡಿದೆ ಬಿರಿಯಾನಿ. ಪ್ರಾಬಬ್ಲಿ ದಿ ಬೆಸ್ಟು. ಸೊ ಪೀಸು ಕೂಡ ಅಷ್ಟೇ ಫುಲ್ಲು ಕಂಪ್ಲೀಟಾಗಿ ಕುಕ್ ಆಗಿದೆ. ಸೊ ನೀವು ಹಿಂಗಂದರೆ ಸಾಕು, ಹಂಗೆ ಎಲ್ಲ ಬ್ರೇಕ್ಔಟ್ ಆಗೋಗುತ್ತೆ. ಸೊ ನೋಡಿ, ಫುಲ್ ಕಂಪ್ಲೀಟಾಗಿ ಹಂಗೆ ಎಫರ್ಟ್ಲೆಸ್ಸಾಗಿ ಬ್ರೇಕ್ ಆಗೋಗುತ್ತೆ. ಅಷ್ಟು ಸೂಪರಾಗಿ ಕುಕ್ ಆಗಿದೆ. ಕಂಪ್ಲೀಟಾಗಿ ಒಂದು ಒಳ್ಳೆ ಅಥೆಂಟಿಕ್ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ತಿನ್ನಬೇಕಂದ್ರೆ ನೀವು ಈ ಸ್ಪಾಟಿಗೆ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು. ನೀವೇನಾದರೂ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತೀರಾ, ಪೀಸ್ ವಿತ್ ರೈಸ್ ತೊಗೊಂಬಿಡೋಣ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಪೀಸು ಮತ್ತು ರೈಸು ಟೇಸ್ಟ್ ಮಾಡೋಣ. ಚಿಕನ್ ಕಂಪ್ಲೀಟಾಗಿ ಕುಕ್ ಆಗಿದೆ. ರೈಸಲ್ಲಿ ಪ್ರತಿಯೊಂದು ಸ್ಪೈಸಸ್ಸು, ಆ ಚಿಕನ್ ಫ್ಲೇವರ್ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಅದ್ಭುತ. ಸೊ ಚಿಕನ್ ಗ್ರೇವಿ ಅಂತೂ ನೆಕ್ಸ್ಟ್ ಲೆವೆಲ್ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಒಂದು ಫುಲ್ಲು ಕಪ್ಪು ತುಂಬ ಕೊಟ್ಟಿದ್ದಾರೆ. ಆರಾಮ್ಸೆ ಒಬ್ಬರಿಗೆ ಸಾಕಾಗುತ್ತೆ ಇದು. ಸೊ ಹಾಗಾಗಿ ಇದನ್ನು ಆರಾಮ್ಸೆ ತಿನ್ಬೋದು ನೀವು. ಸೊ ಪೀಸು ಅಷ್ಟೇ ಜಾಸ್ತಿ ಇದು ಮಾಡೋದು ಬೇಡ, ಹಂಗೆ ಈಸಿಯಾಗಿ ಕಟ್ಟಾಗೋಗುತ್ತೆ. ಸೊ ಲೈಟಾಗಿ ಆಂಧ್ರ ಸ್ಟೈಲು ಇರೋವಂಥ ಸ್ಪೈಸಿ ಇರೋವಂಥ ಒಳ್ಳೆ ಚಿಕನ್ ಗ್ರೇವಿ ಇದು. ಸೊ ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದಾರೆ, ಬ್ಯಾಡಗಿ, ಅದಕ್ಕೆ ರೆಡ್ ಕಲರು. ಸೊ ಇದೆರಡೂ ಮಿಕ್ಸ್ ಮಾಡಿಕೊಂಡು ತಿನ್ನೋಣ. ಮೆಣಸು ಯೂಸ್ ಮಾಡಿದ್ದಾರೆ, ಬ್ಯಾಡಗಿ ಮೆಣಸಿನ್ಕಾಯಿ. ಪೀಸಸ್ ಎಲ್ಲ ಕಂಪ್ಲೀಟಾಗಿ ಕುಕ್ ಆಗೋಗಿದೆ. ಸೊ ಇಲ್ಲಿ ಸಲಾಡು ಕೊಡ್ತಾರೆ, ಅಂದರೆ ಮೊಸರು ಬಜ್ಜಿನೂ ಕೊಡ್ತಾರೆ. ಅದು ಸೌತೆಕಾಯಿ ಫುಲ್ ಯಥೇಚ್ಛವಾಗಿ ತುಂಬಿದೆ. ಸೊ ಹಾಗೂ ಬಿರಿಯಾನಿನೂ ಖಾರ ಸಾಕಾಗಿಲ್ಲ ಅಂತಂದರೆ ನೀವು ಚಿಕನ್ ಗ್ರೇವಿ ಜೊತೆ ಆರಾಮ್ಸೆ ತಿನ್ಬೋದು. ಮತ್ತು ಸ್ವಲ್ಪ ಸ್ಪೈಸಿ ಇರುತ್ತೆ. ಸೊ ಇವ್ರದ್ರಲ್ಲಿ ನಾವೇನು ಅಬ್ಸರ್ವ್ ಮಾಡಿದ್ರಿ ಅಂತಂದರೆ, ಇವರು ಬಿರಿಯಾನಿ ಏನು ಮಾಡಿದ್ದಾರೆ ಅದಕ್ಕೆ ಬಟಾಣಿ ಕೂಡ ಯೂಸ್ ಮಾಡಿದ್ದಾರೆ. ಸೊ ಈ ಥರ ಬಿರಿಯಾನಿ ನಾನೆಲ್ಲೂ ತಿಂದಿಲ್ಲ. ಒಳ್ಳೆ ಫ್ಲೇವರ್ಫುಲ್ಲು, ಚಕ್ಕೆ, ಲವಂಗ, ಏಲಕ್ಕೆಲೆ ಘಮ ಹಂಗೆ ಇಟ್ಟಿದ ತಕ್ಷಣ ಬಾಯಲ್ಲಿ ಬಕ್ಕಂತ ಹೊಡೆಯುತ್ತೆ. ಸೊ ಪೀಸಸ್ ಅಷ್ಟೇ ಕ್ವಾಲಿಟಿ ಕ್ವಾಂಟಿಟಿ ಅಂತೂ ಮಿಸ್ ಮ್ಯಾಚ್ ಇಲ್ಲ. ಸೊ ಅದಕ್ಕೆ ಪ್ರಾಬಬ್ಲಿ ಇಷ್ಟು ಜನ ಇಲ್ಲಿ ಬಂದು ಟೇಸ್ಟ್ ಮಾಡ್ತಾರೆ ಅನಿಸುತ್ತೆ. ಹಾಗೆ ಒಂದು ಪೀಸ್ ತೊಗೊಂಡ್ಬಿಡೋಣ, ಹೇಗೆ ಟೇಸ್ಟ್ ಅಂತ ನೋಡೋಣ.
ಖಾರ, ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ, ಆಮೇಲೆ ಟೊಮೆಟೊ ಫ್ಲೇವರ್. ಈ ಸಲ ಕಂಪ್ಲೀಟಾಗಿ ಕುಕ್ ಆಗೋಗಿದೆ. ಹಾಂ, ಫುಲ್ಲು ಮಜಾ, ಅಲ್ಟಿಮೇಟ್ ಟೇಸ್ಟ್ ಇದು, ದೂಸರ ಮಾತೇ ಇಲ್ಲ. ಬೇರೆ ಲೆವೆಲ್ಗೆ ಇದೆ ಟೇಸ್ಟು. ತುಂಬ ಚೆನ್ನಾಗಿದೆ ಬಿರಿಯಾನಿ. ನೀವೇನು ರೆಕಮೆಂಡ್ ಮಾಡ್ತೀರಾ? ಮಟನ್ ಬಿರಿಯಾನಿ